ತುಂಬ ಟ್ರೆಂಡಿಂಗಲ್ಲಿರೋದು ಏಕವಚನ ಹೋಗೋ ಬಾರೋ ಏನೇ ಇದೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಏಕವಚನದ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಫಸ್ಟ್ ಕೇಳಿದಾಗ? ಫಸ್ಟ್ ಯಾರ ಬಾಯಲ್ಲಿ ಕೇಳಿದ್ರಿ? ಅಂದರೆ ಅವರು ಅಶ್ವಿನಿ ಮ್ಯಾಮ್ ಫಸ್ಟ್ ಹೇಳ್ತಾರೆ, ಬಟ್ ಅವರು ಅದನ್ನ ಯಾವತ್ತೂ ಫಾಲೋ ಮಾಡಲಿಲ್ಲ. ಎಲ್ಲ ಜಗಳದಲ್ಲಿ ಅವ್ರು ಯಾವಾಗೆಲ್ಲ ಹೇಳಿದ್ದಾರೆ ಒಂದು ಸರಿನೂ ಅವ್ರು ಫಾಲೋ ಮಾಡಿಲ್ಲ. ತಿದ್ಕೋತೀನಿ ಅಂತ ಹೇಳಿದ ಮೇಲೆ ಕೂಡ ಅವರು ಎಲ್ಲೂ ಅದನ್ನ ತಿದ್ಕೊಳ್ಳಲ್ಲ. ಅಂದರೆ ಅವರು ಅದನ್ನೇ ಯೂಸ್ ಮಾಡ್ತಿರ್ತಾರೆ. ಸೊ ಅದು ಕೊನೆಗೆ ಒಂಥರ ಫನ್ನಿ ಟಾಪಿಕ್ ಆಗೋಗ್ಬಿಡುತ್ತೆ. ಓಕೆ, ಎಲ್ಲ ಒಂದು ಕಡೆ ಹೆಣ್ಮಕ್ಳಿಗೆ ತುಂಬ ಅವರು ರೆಸ್ಪೆಕ್ಟ್ ಕೊಡಲ್ಲ, ತುಂಬ ಜೋರಾಗಿ ಮಾತಾಡಿ ಏಕವಚನ ಬಳಸ್ತಾರೆ ಅಂತ. ಬಿಕಾಸ್ ಮೊನ್ನೆ ಡಿಪೆಂಡೆನ್ಸಿ ಬಗ್ಗೆ ಮಾತು ಬಂದಾಗ ರಾಶಿಕಾ ಅವ್ರಿಗೆ ತುಂಬ ಹಾರ್ಶ್ ಆಗಿ ಹೇಳ್ತಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅವ್ರು ಹೇಳೋದು ಆ ಥರ? ಇವಾಗ ಫಾರ್ ಎಕ್ಸಾಂಪಲ್ ನಾನು ರಾಶಿಕಂಗೆ ಡಿಪೆಂಡೆಂಟ್ ಅಂತ ಹೇಳಿದ್ದೀನಿ, ಗೇಮ್ ಪರ್ಸ್ಪೆಕ್ಟಿವಲ್ಲಿ ಹೇಳಬೇಕಾಗುತ್ತೆ. ಬಟ್ ಅದನ್ನು ಒಂಥರ ಪರ್ಸ್ನಲ್ ಅಟ್ಯಾಕ್ ಮಾಡಿ ನೀನು ಅವ್ರ ತೊಡೆ ಮೇಲೆ ಮಲ್ಕೊಂಡಿದ್ಯಾ ಅಂತ ಹೇಳಿದ ಸ್ಟೇಟ್ಮೆಂಟು ಹೌದು, ಅವ್ರು ಹೀಟ್ ಆಫ್ ದ ಮೂಮೆಂಟ್ ಆ ಕೋಪದಲ್ಲಿ ಹೇಳಿದ್ರು. ಬಟ್ ಅದ್ರಲ್ಲಿ ಅವ್ರ ವ್ಯಕ್ತಿತ್ವ ಒಂಥರ ಕಾಣಿಸುತ್ತೆ ಅನ್ನೋ ಥರ ಆಗ್ಬಿಡುತ್ತಲ್ವಾ. ಗೇಮ್ ಪರ್ಸ್ಪೆಕ್ಟಿವಲ್ಲಿ ನೀನು ಡಿಪೆಂಡೆಂಟು, ನೀನು ಡಿಸಿಷನ್ಸ್ ತೊಗೊಳ್ಳುವಾಗ ಅವ್ರು ಕೇಳ್ತೀಯಾ ಅಂತೆಲ್ಲ ಹೇಳೋದು ಎಲ್ಲನೂ ಸರಿ. ಬಟ್ ಆ ಥರ ಯೂಸ್ ಮಾಡಿ ಹಾರ್ಶ್ ಆಗಿ ಮಾತಾಡೋದು ಇಸ್ ನಾಟ್ ಓಕೆ. ಬಹುಶಃ ಈ ರೀತಿ ಆದಂತಹ ಕಾನ್ವರ್ಸೇಷನ್ಗಳು ಬಂದಾಗ ಹೀಟ್ ಆಫ್ ದ ಮೂಮೆಂಟಲ್ಲಿ ಏಕವಚನದಲ್ಲಿ ಬೈಕೊಳ್ಳೋದು ಅಥವಾ ಏನೋ ಒಂದು ಹಾಕೋದು, ಇದರಲ್ಲಿ ಸ್ಪಂದನ ಅವರು ತುಂಬ ಬ್ರೇನಿಯಾಗಿ ಆಡಿದ್ರ ಅಥವಾ ಇರೋದೇ ಹಾಗೇನಾ, ಹೇಗೆ? ಎಲ್ಲೂ ಕೂಡ ಸಿಕ್ಕಾಕೊಳ್ತಾ ಇರಲಿಲ್ಲ ಅಥವಾ ತುಂಬ ಹಾರ್ಶ್ ಆಗಿ ಯಾರಿಗೂ ಯಾವ ಸ್ಟೇಟ್ಮೆಂಟು ಯೂಸ್ ಮಾಡಿಲ್ಲ ಲಾಸ್ಟ್ ಡೇ ತನಕನೋ? ಹೇಗೆ ನಿಮ್ದು ಈ ಬಿಹೇವಿಯರ್? ಬಟ್ ನಂದು ಒಪಿನಿಯನ್ ಏನಿದೆ ಅದನ್ನ ಹೇಳ್ತಿದ್ದೆ. ಒಂದೊಂದ್ಸಲಿ ಧ್ರುವಂತ ಜೊತೆ ಆ ಸಿಟ್ಟಿಗೆ ಏರ್ತಿತ್ತು ನನಗೆ. ಬಟ್ ಅವಾಗ ನಾನು ಸರ್ ಅಂತ ಮಾತಾಡ್ಸ್ತಿದ್ದೆ, ಅದೊಂಥರ ಸರ್ಕ್ಯಾಸ್ಟಿಕ್ ಆಗಿ ಸರ್ ಅಂತಿದ್ನೋ ಅಥವಾ ಏನೋ, ಅದರಿಂದ ನಂಗೆ ಹೋಗೋ ಮಾಡ್ಕೊ ಹೋಗೋ ಆ ಥರ ಎಲ್ಲ ಬರಲಿಲ್ಲ. ಆ್ಯಂಡ್ ಇನ್ ಜನರಲ್ ನಾನು ಬೇರೆ ಕಡೆ ಆ ಥರ ಜಗಳ ಆಡಬೇಕು ಅನ್ನೋ ಸಿಚುಯೇಷನ್ಸಲ್ಲೆಲ್ಲ ಏನೋ ಪರ್ಸ್ನಲ್ ಆಗಿ, ಈವನ್ ಲಾಸ್ಟ್ ವೀಕಲ್ಲಿ ರಕ್ಷಿತಾ ನಾಮಿನೇಟ್ ಮಾಡಿದಾಗಲೂ ಅವಳು ನನ್ನ ವಿಷಯಕ್ಕೆ ನಾಮಿನೇಟ್ ಮಾಡಿದಾಗ ನಾನು ಆಮೇಲೆ ಕೇಳೋಣ ಅಂತ ಸುಮ್ಮನಾಗ್ತೀನಿ. ಬಟ್ ಧನುಗ್ ನಾಮಿನೇಟ್ ಮಾಡ್ಬೇಕಾದ್ರೆ ನನ್ನ ವಿಷಯ ತೆಗ್ಬೋತಾಳೆ, ಮಾಳುವಣ್ಣ ಸ್ವಾರ್ಥ ಅಲ್ಲ, ನೀವು ಆ ಥರ ಸ್ವಾರ್ಥ ಅನ್ನೋದಾಗಿರು. ಅದೆಲ್ಲ ಒಂಥರ ನನಗೆ ಪರ್ಸ್ನಲ್ ಆಗಿ ಮಾತಾಡಿದಾಗ ನಂಗೆ ಮಾತಾಡಬೇಕು ಅಂತ ಅನಿಸಿ ಮಾತಾಡಿದ್ದು. ಧ್ರುವಂತ್ ಗೇಮ್ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಬಿಕಾಸ್ ಒಂದು 2-3 ಸರ್ತಿ ಅವರು ಜೊತೆಗೆ ಇದ್ದು ಇನ್ನು ಹಿಂದೆಯಿಂದ ಮಾತಾಡ್ತಾರೆ ಅನ್ನೋದು ಟಾಪಿಕ್ ಬಂತು. ಸೊ ನಿಮ್ಗೆ ಅವ್ರ ಗೇಮ್ ಬಗ್ಗೆ ಏನು ಅನ್ಸುತ್ತೆ? ಆಮೇಲೆ ನಾಗವಲ್ಲಿ ಥರ ಆಡೋದು ಅವಾಗ ಅದು ನಾಗವಲ್ಲಿ ಥರ ಅವರು ಧ್ರುವಂತ್ ಇನ್ ಕೇಸ್ ಸೀಕ್ರೆಟ್ ರೂಮ್ಗೆ ಹೋಗಿರ್ಲಿಲ್ಲ ಅಂದಿದ್ರೆ ಅದೆಲ್ಲ ಏನೂ ಮಾಡ್ತಿಲ್ಲ. ಅವ್ರು ಸೀಕ್ರೆಟ್ ರೂಮ್ಗೆ ಹೋಗಿ ಓಕೆ ನಾನು ಹಿಂಗೆ ಆಡಬೇಕು ಅಂತ ಆಡ್ತಿದ್ದಾರೆ ಅನ್ನೋದೇ ನನ್ನ ಅಭಿಪ್ರಾಯ. ಮಾಡಬೇಕು ಅಥವಾ ಅಶ್ವಿನಿ ಮ್ಯಾಮ್ ಎಲ್ಲ ಒಂದ್ ಕಡೆ ಧೈರ್ಯ ಬಂದ್ಬಿಡ್ತು ಅನ್ಸುತ್ತೆ ಸೀಕ್ರೆಟ್ ರೂಮ್ ಇಂದ. ಒಂದು ಹೌದು, ಆ ಕಾನ್ಫಿಡೆನ್ಸ್ ಬಂದಿದೆ. ಬಟ್ ಆ ಕಾನ್ಫಿಡೆನ್ಸ್ ಅವ್ರು ಇನ್ನೂ ಒಳ್ಳೆ ರೀತಿಲೇ ಬಳಸ್ಕೋಬೋದಿತ್ತು. ಕೂತ್ಕೊಂಡು ಗಿಲ್ಲಿಗೆ ಟ್ರಿಗರ್ ಮಾಡೋದು, ಒಂಥರ ಕೆಳಗಿಟ್ಟು ಮಾತಾಡೋದು, ಅದೆಲ್ಲ ಪರ್ಸ್ನಲ್ ಆಗಿ ಮಾಡ್ತಾ ಹೋದ್ರು. ಆ ಕಾನ್ಫಿಡೆನ್ಸ್ನ ರೈಟ್ ವೇ ಅಲ್ಲೂ ಅವರು ತೋರಿಸ್ಬೋದಿತ್ತು, ಕಾನ್ಫಿಡೆಂಟ್ ಆಗಿದ್ದೀನಿ, ಆಡ್ತೀನಿ ಕಾನ್ಫಿಡೆಂಟ್ ಆಗಿ ಅಂತ. ಬಟ್ ಹಿ ಚೋಸ್ ದ ಅದರ್ ವೇ ವಿಚ್ ಇಸ್ ನಾಟ್ ಓಕೆ. ನನಗೆ ಚೆನ್ನಾಗಿ ಅನಿಸ್ಲಿಲ್ಲ. ಪ್ರತಿ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ ಹೋಗ್ತಾರೆ ಅಂದ ತಕ್ಷಣ ಎಕ್ಸ್ಪೆಕ್ಟೇಷನ್ ಇರೋದು ಈ ಬಾರಿ ಯಾರ್ದಪ್ಪ ಲವ್ ಸ್ಟೋರಿ ಇರುತ್ತೆ ಅಂತ. ಈ ಸರ್ತಿ ರಾಶಿಕಾ ಅವ್ರು ಎಲಿಮಿನೇಟ್ ಆಗಿ ಹೋಗುವಂಥ ಒಂದು ಸಂದರ್ಭ, ಅವ್ರು ವಾಪಸ್ ಸೇವ್ ಆಗ್ತಾರೆ. ಸೇವ್ ಆಗಿ ಬಂದಾಗ ಸೂರಜ್ ಅವರು ಅವ್ರನ್ನ ಓಡ್ ಹೋಗಿ ತಪ್ಕೊಳ್ತಾರೆ. ಇದು ಹಿಂದಿ ಬಿಗ್ ಬಾಸ್ನ ರೀಕ್ರಿಯೇಟೆಡ್ ಸೀನು. ಸೊ ಇದು ತೇಜಸ್ವಿ ಪ್ರಕಾಶ್ ಮತ್ತೆ ಕರಣ್ ಇದೇ ರೀತಿ ಒಂದು ಎಪಿಸೋಡಲ್ಲಿ ಹಗ್ ಮಾಡಿರ್ತಾರೆ. ಈ ರೀತಿ ಕಾಮೆಂಟ್ಗಳು ಅತಿ ಹೆಚ್ಚು ಬರೋದಕ್ಕೆ ಶುರು ಆಗುತ್ತೆ ಆ ಒಂದು ವಿಡಿಯೋಗೆ. ನೀವು ಏನು ಹೇಳ್ತೀರಿ? ಸೊ ಅಷ್ಟೊಂದು ಬಂದ ಒಂದು ವಾರದಲ್ಲಿ, ಬಿಕಾಸ್ ನಮಗೆ ಒಂದು ಚೈಲ್ಡ್ಹುಡ್ ಫ್ರೆಂಡ್ ಅಂದರೆ ನಾವು ಅಷ್ಟೊಂದು ವರ್ಷಗಳಾದ್ಮೇಲೆ ಸಿಕ್ಕಿದ್ರೆ ಜೆಲ್ ಆಗೋದಿಲ್ಲ. ಒಂದು ವಾರದಲ್ಲಿ ಇಷ್ಟೊಂದು ಬಾಂಡಿಂಗ್ ಆಗೋಕ್ಕೆ ಸಾಧ್ಯನಾ ಬಿಗ್ ಬಾಸ್ ಮನೆಯಲ್ಲಿ? ಆಗಲ್ಲ ಅಂತ ಅನ್ಸುತ್ತೆ ನನಗೆ ಒಂದು ವಾರದಲ್ಲಿ. ಯಾಕಂದರೆ ಅಷ್ಟು ಸ್ಟ್ರೇಂಜರ್ಸ್ ಆಗಿರೋದ್ರಿಂದ ಏನು ಯಾರವರು ಅಂತ ತಿಳ್ಕೊಳಕ್ಕೆ ಅಟ್ಲೀಸ್ಟ್ ಒಂದು ವಾರ ಬೇಕಾಗುತ್ತೆ. ಒಂದು ವಾರದ ನಾಮಿನೇಷನ್ಸು, ಅವ್ರು ಯೋಚನೆ ಮಾಡೋ ರೀತಿ ಎಲ್ಲ ಗೊತ್ತಾಗಕ್ಕೆ. ಆಮೇಲೆ ರಾಶಿಕಂಗೆ ಯಾಕೆ ರಾಶಿಕಾ ಸೂರಜ್ ಜೊತೆ ಬಂತು ಆ ಕಾರಣನೂ ಇದೆ ಅನ್ಸುತ್ತೆ. ಅಂದರೆ ಇಮಿಡಿಯೇಟ್ಲಿ ಬಂದ ತಕ್ಷಣ ಅವರು ಅಷ್ಟು ಕ್ಲೋಸ್ ಆಗಿದ್ದು, ಮನೆಯವ್ರಿಗೆಲ್ಲ ಏನಿದು ಅಂತ ಅನಿಸಿದ್ದು. ಇಲ್ಲ ಅವರು ಇವಾಗ ನಾನು ಧನುನು ಕ್ಲೋಸ್ ಇದ್ದೀವಿ, ನಾನು ಅಭಿನೂ ಕ್ಲೋಸ್ ಇದ್ದೀವಿ, ಆ ಥರ ಇರ್ಬೇಕಾದ್ರೆ ಇಟ್ ಟೇಕ್ಸ್ ಟೈಮ್ ಅಂತ ಅಂದಾಗ ಆ ಥರ ಬ್ಲೇಮ್ ಬರ್ತಿರ್ಲಿಲ್ಲ ಅನ್ಸುತ್ತೆ. ಆಮೇಲೆ ಅವ್ರು ಅದು ಸ್ವಲ್ಪ ಇಮಿಡಿಯೇಟಾಗಿ ಆಗಿದ್ದರಿಂದ ಬ್ಲೇಮ್ ಮನೆ ಒಳಗಡೆನೂ ಬಂತು.
ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.